ನಾವ ಈ ವಿಡಿಯೋದಾಗ ಡಾಟಾ ಟೈಪ್ಸ್ ಅಂದ್ರೆ ಏನಂತ ಹೇಳಿ ನೋಡೋಣ. ಯಾವ ಟೈಪ್ ಆಫ್ ಡಾಟಾನ ನಾವ ವೇರಿಯೇಬಲ್ ದಾಗ ಸ್ಟೋರ್ ಮಾಡ್ತಿರ್ತೀವಲ್ಲ ಅದಕ್ಕೆ ಏನಂತ ಕರೀತಾರ ಅಂದ್ರೆ ಡಾಟಾ ಟೈಪ್ಸ್ ಅಂತ ಹೇಳಿ ಕರೀತಾರ. ಡಾಟಾ ಟೈಪ್ಸ್ ದಾಗ ಮೇನ್ಲಿ ಎರಡ್ ಟೈಪ್ ಅದಾವ. ಪ್ರಿಮಿಟಿವ್ ಡಾಟಾ ಟೈಪ್, ನಾನ್ ಪ್ರಿಮಿಟಿವ್ ಡಾಟಾ ಟೈಪ್. ಪ್ರಿಮಿಟಿವ್ ಡಾಟಾ ಟೈಪ್ ದಾಗ ಅಗೇನ್ ಎರಡ್ ಟೈಪ್ ಅದಾವ. ನಾನ್ ನ್ಯೂಮರಿಕ್ ಡಾಟಾ ಟೈಪ್, ಇನ್ನೊಂದು ನ್ಯೂಮರಿಕ್ ಡಾಟಾ ಟೈಪ್. ನಾನ್ ನ್ಯೂಮರಿಕ್ ಡಾಟಾ ಟೈಪ್ ಅಂತಂದ್ರೆ ಇವನ್ನ ಕೌಂಟ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಇವಕ್ಕ ನಾನ್ ನ್ಯೂಮರಿಕ್ ಡಾಟಾ ಟೈಪ್ ಅಂತ ಹೇಳಿ ಕರೀತಾರ. ಇದ್ರೊಳಗ ಬುಲಿಯನ್ನ ಕ್ಯಾರ ಬರ್ತೈತಿ. ನ್ಯೂಮರಿಕ್ ಡಾಟಾ ಟೈಪ್ ಅಂದ್ರೆ ಇವನ್ನ ಕೌಂಟ್ ಮಾಡಕ್ ಬರ್ತೈತಿ. ಇದ್ರೊಳಗ ಮೇನ್ಲಿ ಇಂಟೀಜರ್, ಫ್ಲೋಟಿಂಗ್ ಪಾಯಿಂಟ್ ಬರ್ತಾವ. ಇಂಟೀಜರ್ ಒಳಗ ಬೈಟ್, ಶಾರ್ಟ್, ಇಂಟ್, ಲಾಂಗ್ ಬರ್ತಾವ. ನೆಕ್ಸ್ಟ್ ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ಅಂತಂದ್ರ ಇದ್ರೊಳಗ ಸ್ಟ್ರಿಂಗ್, ಅರೇಸ್, ಕ್ಲಾಸ್, ಇಂಟರ್ಫೇಸ್ ಇವೆಲ್ಲಾನು ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ದಾಗ ಬರ್ತಾವ. ಪ್ರಿಮಿಟಿವ್ ಡಾಟಾ ಟೈಪ್ ಅಂತಂದ್ರ ಯಾವ್ದ ಒಂದ್ ಡಾಟಾ ಮ್ಯಾನಿಪುಲೇಷನ್ ಅಥವಾ ಅರ್ಥಮೆಟಿಕ್ ಆಪರೇಷನ್ ಮಾಡ್ಬೇಕಂತಂದ್ರೆ ಇವ ಬಿಲ್ಡಿಂಗ್ ಬ್ಲಾಕ್ ಆಫ್ ದಟ್ ಆಪರೇಷನ್. ಇವ ಡೈರೆಕ್ಟ್ ಆಗಿ ಮೆಮರಿದ ವ್ಯಾಲ್ಯೂನ ಸ್ಟೋರ್ ಮಾಡ್ತಾವ. ಇವು ಆಬ್ಜೆಕ್ಟ್ಸ್ ಅಲ್ಲ ಇವ. ಮೇನ್ಲಿ 8 ಪ್ರಿಮಿಟಿವ್ ಡಾಟಾ ಟೈಪ್ಸ್ ಅದಾವ. 4 ಇಂಟೀಜರ್ ಡಾಟಾ ಟೈಪ್ ಅದಾವ, 2 ಫ್ಲೋಟಿಂಗ್ ಪಾಯಿಂಟ್, ಆಮೇಲೆ 2 ಡಿಫ್ರೆಂಟ್ ಅದಾವ. ಅಂದ್ರೆ ಇವು ಎರಡು ನಾನ್ ನ್ಯೂಮರಿಕ್, ಕ್ಯಾರ, ಬುಲಿಯನ್. ಸೊ ಇಂಟೀಜರ್ ಡಾಟಾ ಟೈಪ್ ದಾಗ ಬೈಟ್ ಐತಿ. ನಾವ್ ಒಂದ್ ವೇರಿಯೇಬಲ್ ನ ಬೈಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ವಿ ಅಂತಂದ್ರ ಮೆಮರಿದಾಗ 1 ಬೈಟ್ ರಿಸರ್ವ್ ಆಕೈತಿ ಅದಕ್ಕ. ಶಾರ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ವಿ ಅಂತಂದ್ರೆ ಅದರದ ಸೈಜ್ 2 ಬೈಟ್ಸ್ ರಿಸರ್ವ್ ಆಕೈತಿ. ಇಂಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ವಿ ಅಂತಂದ್ರೆ ಅದರ ಸೈಜ್ 4 ಇರ್ತೈತಿ. ಲಾಂಗ್ ಅಂತ ಹೇಳಿ ಮೆನ್ಷನ್ ಮಾಡಿದ್ವಿ ಅಂತಂದ್ರೆ ಅದರದ ಸೈಜ್ 8 ಬೈಟ್ ಇರ್ತೈತಿ. ಇನ್ ಕೇಸ್ ಮೆಮರಿ ಕನ್ಸ್ಟೆಂಟ್ ಇತ್ತಂದ್ರೆ ನಮ್ಮ ಅಪ್ಲಿಕೇಶನ್ ಒಳಗ ಅಥವಾ ಹಾರ್ಡ್ವೇರ್ ಮ್ಯಾಗ ಅವಾಗ ನಾವ ಬೈಟ್ ಅಥವಾ ಶಾರ್ಟ್ ನ ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಕೇಸಸ್ ದಾಗ ನಾವ ಇಂಟ್ ನ ಯೂಸ್ ಮಾಡಿರ್ತೀವಿ. ಇನ್ ಕೇಸ್ ನಾವ ಡಾಟಾ ವ್ಯಾಲ್ಯೂ ಸ್ಟೋರ್ ಮಾಡೋದು ಬಹಳ ದೊಡ್ಡ ನಂಬರ್ ಇತ್ತಂದ್ರ ಅವಾಗ ನಾವ ಲಾಂಗ್ ಡಾಟಾ ಟೈಪ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟೈಮ್ ಸ್ಟ್ಯಾಂಪ್ ನಾವು ಸ್ಟೋರ್ ಮಾಡ್ಬೇಕಾಗಿತ್ತು. ಇಲ್ಲ ಅಂತಂದ್ರ ಫೈನಾನ್ಷಿಯಲ್ ಕಂಪ್ಯೂಟೇಷನ್ ಏನಾರ ಇದ್ದು ಅಂದ್ರೆ ನಮ್ಮ ಅಪ್ಲಿಕೇಶನ್ದಾಗ ಅವಾಗ ಲಾಂಗ್ ಡಾಟಾ ಟೈಪ್ ನ ಯೂಸ್ ಮಾಡ್ತೀವಿ. ಸೊ ಇವೆಲ್ಲದಕ್ಕೂ ಒಂದು ರೇಂಜ್ ಐತಿ. ಡಾಟಾ ವ್ಯಾಲ್ಯೂ ಏನಾರೆ ನಮ್ದ 127 ಇಂದ -128 ಒಳಗಡೆ ಇತ್ತಂದ್ರೆ ನಾವ ಬೈಟ್ ಯೂಸ್ ಮಾಡ್ಕೋತೀವಿ. ಸೊ ಬೈಟ್ ಕಿಂತ ದೊಡ್ಡದು ಶಾರ್ಟ್, ಶಾರ್ಟ್ ಕಿಂತ ದೊಡ್ಡದು ಇಂಟ್ ಕಿಂತ ದೊಡ್ಡದ ಲಾಂಗ್. ನಮ್ದು ಡಾಟಾ ವ್ಯಾಲ್ಯೂ ಮ್ಯಾಗ ನಾವ ಡಾಟಾ ಟೈಪ್ ನ ಇಲ್ಲೇ ಚೂಸ್ ಮಾಡ್ಕೋತೀವಿ. ನಾವ ಯಾವ್ದು ವ್ಯಾಲ್ಯೂನ ಇನಿಷಿಯಲೈಸ್ ಮಾಡ್ಲಿಲ್ಲ ಅಂದ್ರ ಈ ವೇರಿಯೇಬಲ್ಸ್ಗೆ ಡಿಫಾಲ್ಟ್ ವ್ಯಾಲ್ಯೂ ಏನಿರ್ತೈತಿ ಅಂದ್ರೆ 0 ಇರ್ತೈತಿ. ಲಾಂಗಿಗೆ 0L ಅಂತ ಹೇಳಿ ಇರ್ತೈತಿ. ಈ ಎಲ್ ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರ ಆ ವೇರಿಯೇಬಲ್ ಆಫ್ ಟೈಪ್ ಲಾಂಗ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೈತಿ. ಫ್ಲೋಟ್ ಇನ್ ಕೇಸ್ ನಮ್ದ ಡಾಟಾ ವ್ಯಾಲ್ಯೂದಾಗ ಡೆಸಿಮಲ್ ನಂಬರ್ ಇತ್ತಂದ್ರೆ ನಾವು ಫ್ಲೋಟ್ ಡಾಟಾ ಟೈಪ್ ನ ಯೂಸ್ ಮಾಡ್ತೀವಿ. ಫ್ಲೋಟೋದ ಸೈಜ್ ಏನೈತಿ ಅಂದ್ರ 4 ಬೈಟ್ಸ್ ಐತಿ. ಡಬಲ್ ದ 8 ಬೈಟ್ಸ್ ಐತಿ. ಮೋಸ್ಟ್ ಆಫ್ ದ ಕೇಸಸ್ ದಾಗ ನಾವು ಫ್ಲೋಟ್ ನ ಯೂಸ್ ಮಾಡ್ತೀವಿ. ಈ ಫ್ಲೋಟ್ ಡಾ ವೇರಿಯೇಬಲ್ಸ್ ನಾವು ಸಫಿಕ್ಸ್ ಕೊಡ್ಬೇಕಾಕೈತಿ. ಫಾರ್ ಎಕ್ಸಾಂಪಲ್ ಫ್ಲೋಟ್ ಪೈ ಈಕ್ವಲ್ ಟು 3.14 ಅಂತ ಹೇಳಿ. ಡಬಲ್ ಇನ್ ಕೇಸ್ ನಮ್ಗೆ ಎಕ್ಸ್ಟ್ರಾ ಪ್ರಿಸಿಷನ್ ಬೇಕಾಗಿತ್ತಂದ್ರೆ ನಾವು ಅವಾಗ ಡಬಲ್ ಹೋಗ್ತೀವಿ. ಇದ್ರೊಳಗೆ ನಾವು ಯಾವ್ದು ಸಫಿಕ್ಸ್ ಕೊಡುವಂತ ಅವಶ್ಯಕತೆ ಇರಂಗಿಲ್ಲ. ಜಾಸ್ತಿ ಪ್ರಿಸೈಸ್ ಮೆಜರ್ಮೆಂಟ್ಸ್ ಏನಾರ ಸೈಂಟಿಫಿಕ್ ಕಂಪ್ಯೂಟಿಂಗ್ ಅದು ಇದ್ದಾಗ ನಾವು ಡಬಲ್ ಡಾಟಾ ಟೈಪ್ ನ ಯೂಸ್ ಮಾಡ್ತೀವಿ. ಸಿಂಗಲ್ ಕ್ಯಾರೆಕ್ಟರ್ ನ ಸ್ಟೋರ್ ಮಾಡಕ ಕ್ಯಾರ್ ಡಾಟಾ ಟೈಪ್ ನ ಯೂಸ್ ಮಾಡ್ತೀವಿ. ಇದ್ರ ಸೈಜ್ 2 ಬೈಟ್ಸ್. ಡಿಫಾಲ್ಟ್ ವ್ಯಾಲ್ಯೂ ಈ ರೀತಿ ಇರ್ತೈತದ. ಸೊ ಡಿಫಾಲ್ಟ್ ವ್ಯಾಲ್ಯೂ ಆಫ್ ಫ್ಲೋಟ್ 0.0 ಎಫ್ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಆ ವೇರಿಯೇಬಲ್ ಆಫ್ ಟೈಪ್ ಫ್ಲೋಟ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೈತಿ. ಡಿಫಾಲ್ಟ್ ವ್ಯಾಲ್ಯೂ ಆಫ್ ಡಬಲ್ ಏನೈತಿ ಅಂದ್ರೆ 0.0 ಡಿ ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ದಟ್ ವೇರಿಯೇಬಲ್ ಇಸ್ ಆಫ್ ಟೈಪ್ ಡಬಲ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೈತಿ. ಬೂಲಿಯನ್ ಟ್ರೂ ಆರ್ ಫಾಲ್ಸ್ ನ ಹೋಲ್ಡ್ ಮಾಡಕ ಬೂಲಿಯನ್ ಡಾಟಾ ಟೈಪ್ ನ ಯೂಸ್ ಮಾಡ್ತೀವಿ. ಬೂಲಿಯನ್ ಡಾಟಾ ಟೈಪ್ ಸೈಜ್ ಎಷ್ಟೈತಿ ಅಂದ್ರೆ 1 ಬಿಟ್ ಐತಿ. ಸೊ ನಾವ್ ಇಲ್ಲಿ ನೋಡಿದೀವಿ ಅಂತಂದ್ರೆ ಎಲ್ಲಾ ಪ್ರಿಮಿಟಿವ್ ಡಾಟಾ ಟೈಪ್ ಗೆ ಒಂದು ಫಿಕ್ಸ್ ಸೈಜ್ ಐತಿ. ನಾವ ವೇರಿಯೇಬಲ್ ನ ಇನಿಷಿಯಲೈಸ್ ಮಾಡಿಲ್ಲ ಅಂದ್ರೆ ಅವಕ್ಕೆಲ್ಲಾಕು ಡಿಫಾಲ್ಟ್ ವ್ಯಾಲ್ಯೂ ಅಸೈನ್ ಮಾಡ್ತೈತಿ ಜಾವಾ. ನೆಕ್ಸ್ಟ್ ನಮ್ದ ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ನೋಡೋಣ ಅಂತ. ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ಏನ್ ಮಾಡ್ತಾವ ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂನ ಸ್ಟೋರ್ ಮಾಡಂಗಿಲ್ಲ ಅವೇನ್ ಮಾಡ್ತಾವ ಅಂದ್ರೆ ಮೆಮರಿ ಅಡ್ರೆಸ್ ನ ಸ್ಟೋರ್ ಮಾಡ್ತಿರ್ತಾವ. ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡಿಲ್ಲ, ರಿಂಗ್ ನೇಮ್ ಈಕ್ವಲ್ ಟು ರೋಹಿತ್ ಅಂತೇಳಿ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೊಂಡಿನಿ. ಸೊ ಇಲ್ಲೇ ಮೆಮರಿದೊಳಗ ನನಗ
2000 ಇಂದ 2004 ಒಳಗಡೆ ಒಂದ್ ಮೆಮರಿ ಅಲೋಕೇಟ್ ಆಯ್ತ. ಇದ್ರೊಳಗಡೆ ರೋಹಿತ್ ಅಂತ ಸ್ಟೋರ್ ಆಗೈತಿ. ನಂದಿಲ್ಲಿ ನೇಮ್ ಏನ್ ಐತಲ್ಲ ಇದ ಆಕ್ಚುಯಲ್ ರೋಹಿತಿಗ್ ಪಾಯಿಂಟ್ ಮಾಡಾಕತ್ತಿಲ್ಲ. ಇದೇನ್ ಪಾಯಿಂಟ್ ಮಾಡಾಕತೈತಿ ಅಂತಂದ್ರ ಸ್ಟಾರ್ಟಿಂಗ್ ಅಡ್ರೆಸ್ ಆಫ್ ದಿಸ್ ಮೆಮರಿ ಲೊಕೇಶನ್ ಗ ಪಾಯಿಂಟ್ ಮಾಡಾಕತೈತಿ. ಇದು ಮೇನ್ ಡಿಫರೆನ್ಸ್ ಬಿಟ್ವೀನ್ ದ ಪ್ರಿಮಿಟಿವ್ ಡಾಟಾ ಟೈಪ್ ನಾನ್ ಪ್ರಿಮಿಟಿವ್ ಡಾಟಾ ಟೈಪ್. ಪ್ರಿಮಿಟಿವ್ ಡಾಟಾ ಟೈಪ್ ಆಕ್ಚುಯಲ್ ವ್ಯಾಲ್ಯೂಗಿನ ಪಾಯಿಂಟ್ ಮಾಡ್ತಿರ್ತಾವ. ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ಏನ್ ಮಾಡ್ತಾವ ಮೆಮರಿ ಅಲೋಕೇಶನ್ ದ ಸ್ಟಾರ್ಟಿಂಗ್ ಅಡ್ರೆಸ್ ಪಾಯಿಂಟ್ ಮಾಡ್ತಿರ್ತಾವ. ಅದಕ್ಕ ಇವಕ್ಕ ರೆಫರೆನ್ಸ್ ಟೈಪ್ ಅಂತಾನು ಕರೀತಾರೆ ಇವಕ್ಕ. ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ಯಾವ್ಯಾವ ಅದಾವ ಅಂತಂದ್ರೆ ಸ್ಟ್ರಿಂಗ್, ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ನ ಸ್ಟೋರ್ ಮಾಡಕ್ ಯೂಸ್ ಮಾಡ್ತೀವಿ ನಾವ. ಅರೆ ಸೇಮ್ ಟೈಪ್ ಆಫ್ ಡಾಟಾನ ಸ್ಟೋರ್ ಮಾಡಕ್ ಅರೇಸ್ ಯೂಸ್ ಮಾಡ್ತೀವಿ. ಕ್ಲಾಸ್ ನಾವ ಇದು ಬ್ಲೂ ಪ್ರಿಂಟ್ ಫಾರ್ ಕ್ರಿಯೇಟಿಂಗ್ ಆಬ್ಜೆಕ್ಟ್ಸ್ ನಾವು ಮುಂದೆ ಡಿಟೇಲ್ ಆಗಿ ನೋಡೋಣ ಅಂತ. ಇಂಟರ್ಫೇಸ್ ಡಿಟೇಲ್ ಆಗಿ ನೋಡೋಣ ಅಂತ, ಮುಂದೆ ಎನುಮರೇಷನ್ ಮುಂದೆ ಡಿಟೇಲ್ ಆಗಿ ನೋಡೋಣ ಅಂತ. ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ನಾನ್ ಪ್ರಿಮಿಟಿವ್ ಡಾಟಾ ಟೈಪ್. ಡಿಫ್ರೆನ್ಸ್ ಏನೇನ ಅದಾವ ಅಂತಂದ್ರ ಪ್ರಿಮಿಟಿವ್ ಗ ನಾನ್ ಪ್ರಿಮಿಟಿವ್ ಗ. ಫಸ್ಟ್ ಪ್ರಿಮಿಟಿವ್ ಡಾಟಾ ಟೈಪ್ ವೇರಿಯೇಬಲ್ಸ್ ಏನಿರ್ತಾವಲ್ಲ ಅವು ಆಕ್ಚುಯಲ್ ವ್ಯಾಲ್ಯೂನ ಹೋಲ್ಡ್ ಮಾಡ್ತಿರ್ತಾವ. ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ಸ್ ಏನ್ ಮಾಡ್ತಿರ್ತಾವ ಅಂದ್ರ ರೆಫರೆನ್ಸ್ ಮೆಮರಿ ಅಡ್ರೆಸ್ ನ ರೆಫರೆನ್ಸ್ ನ ಹೋಲ್ಡ್ ಮಾಡ್ತಿರ್ತಾವ. ಪ್ರಿಮಿಟಿವ್ ಡಾಟಾ ಟೈಪ್ ವೇರಿಯೇಬಲ್ ಸ್ಟ್ಯಾಕ್ ಮೆಮರಿದಾಗ ಸ್ಟೋರ್ ಆಗ್ತಾವ. ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ಹೀಪ್ ದಾಗ ಸ್ಟೋರ್ ಆಗ್ತಿರ್ತಾವ. ಪ್ರಿಮಿಟಿವ್ ಡಾಟಾ ಟೈಪ್ ಮ್ಯಾಗ ನಾವು ಈಸಿಯಾಗಿ ಅರ್ಥಮೆಟಿಕ್ ಆಪರೇಷನ್ ನ ಮಾಡಬಹುದ. ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ಮ್ಯಾಗ ಮಾಡಕ್ ಬರಂಗಿಲ್ಲ. ಡಿಫಾಲ್ಟ್ ವ್ಯಾಲ್ಯೂ. ಸೊ ಎಲ್ಲಾ ಪ್ರಿಮಿಟಿವ್ ಡಾಟಾ ಟೈಪ್ ಗೆ ಡಿಪೆಂಡ್ಸ್ ಆನ್ ದ ಡಾಟಾ ಟೈಪ್ ಬೇರೆ ಬೇರೆ ಡಿಫಾಲ್ಟ್ ವ್ಯಾಲ್ಯೂ ಅದಾವ. ಫಾರ್ ಎಕ್ಸಾಂಪಲ್ ಇಂಟಿಗ್ 0 ಐತಿ, ಬೂಲಿಯನ್ ಗ ಫಾಲ್ಸ್ ಐತಿ. ಎಲ್ಲಾ ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ಗೆ ಡಿಫಾಲ್ಟ್ ವ್ಯಾಲ್ಯೂ ನಲ್ ಐತಿ. ಸೊ ಪ್ರಿಮಿಟಿವ್ ಡಾಟಾ ಟೈಪ್ ಗೆ ಫಿಕ್ಸ್ಡ್ ಸೈಜ್ ಐತಿ. ನಾವ ಇಲ್ಲಿ ಇಂಟ್ ಎ ಈಕ್ವಲ್ ಟು 12 ಅಂತ ಹೇಳಿ ಬರ್ತೀವಿ ಅಂದ್ರೆ ಇದಕ್ಕೂ 4 ಬೈಟ್ ನ ಅಲೋಕೇಟ್ ಆಗೈತಿ. ಇಂಟ್ ಬಿ ಈಕ್ವಲ್ ಟು ದೊಡ್ಡ ನಂಬರ್ ಬರೋದ್ರು ಇದಕ್ಕೂ ಮೆಮರಿದಾಗ 4 ಬೈಟ್ ನ ಅಲೋಕೇಟ್ ಆಗಿರ್ತೈತಿ. ನಾನ್ ಪ್ರಿಮಿಟಿವ್ ಟೈಪ್ ದಾಗ ಸೈಜ್ ಫಿಕ್ಸ್ ಇರಂಗಿಲ್ಲ. ನಾನೀಗ ಸ್ಟ್ರಿಂಗ್ S1 ಈಕ್ವಲ್ ಟು 1 2 3 ಅಂತ ಬರ್ತೀನಿ. ಇದ್ರ ಸೈಜ್ 3 ಐತಿ. ಸ್ಟ್ರಿಂಗ್ S2 ಈಕ್ವಲ್ ಟು 1 2 3 4 5 6 7 8 9 ಅಂತ ಹೇಳಿ ಬರ್ತೀನಿ. ಇದ್ರ ಸೈಜ್ 9 ಐತಿ. ಇಲ್ಲೇ ಸೈಜ್ ಡಿಪೆಂಡ್ಸ್ ಆನ್ ದ ವೇರಿಯೇಬಲ್. ಇಲ್ಲಿ ಹಂಗಲ್ಲ, ಇಲ್ಲಿ ಫಿಕ್ಸ್ ಇರ್ತೈತೆ ಯಾವಾಗ್ಲೂ. ಎಕ್ಸಾಂಪಲ್ ಆಫ್ ಅ ಪ್ರಿಮಿಟಿವ್ ಡಾಟಾ ಟೈಪ್ ಇಂಟ್, ಕ್ಯಾರ್, ಫ್ಲೋಟ್. ಎಕ್ಸಾಂಪಲ್ಸ್ ಆಫ್ ಅ ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ಸ್ಟ್ರಿಂಗ್, ಅರೇ ಆಬ್ಜೆಕ್ಟ್ಸ್. ಸೊ ಇಷ್ಟ ಡಾಟಾ ಟೈಪ್ಸ್ ನ ಜಾವ. ನಾವು ನೆಕ್ಸ್ಟ್ ವಿಡಿಯೋದಾಗ ಆಪರೇಷನ್ಸ್ ನೋಡೋಣ ಅಂತ, ಯಾವ್ಯಾವ ಆಪರೇಷನ್ಸ್ ಅದಾವ ಅಂತೇಳಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ತಿಳ್ಕೊಳಾಕ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.